ಕನ್ನಡಿಗರು ಅಲ್ಲಿ ಸಿಲುಕಿರುವುದು ನನ್ನ ಗಮನಕ್ಕೆ ಬಂದಿದೆ. ದೆಹಲಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಚರ್ಚೆನ ಮಾಡ್ತೀನಿ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಯಾಕಂದರೆ ಆ ಭಾಗದಲ್ಲಿ ನಮ್ಮ ಕನ್ನಡಿಗರು ಕೂಡ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲೂ ಕರಾವಳಿ ಭಾಗದವರು ಸ್ವಲ್ಪ ಜಾಸ್ತಿಯಲ್ಲಿ ಹೋಟೆಲ್ ಉದ್ಯಮ ಅಂಥೇಳಿ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಹಲವರನ್ನ ಮಾತಾಡ್ಸಿದ್ವಿ ಲೈವ್ನಲ್ಲಿ. ಈಗ ಅವರು ವಾಪಸ್ ಬರಬೇಕು ಅಂತ ಹೇಳ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಭರವಸೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತಾಡಿ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರಲಾಗುತ್ತೆ. ಅಲ್ಲಿನ ಪರಿಸ್ಥಿತಿ ತುಂಬಾ ಡಿಫಿಕಲ್ಟ್ ಆಗಿದೆ. ಅಲ್ಲಿ ವಿಮಾನ ಹಾರಿಸುವುದು ಕೂಡ ಡೇಂಜರ್ ಆಗಿದೆ. ಪ್ರಹ್ಲಾದ್ ಜೋಶಿ ಆತಂಕವನ್ನು ಹೊರಹಾಕಿದ್ದಾರೆ. ಇಲ್ಲ, ನನ್ನ ಗಮನಕ್ಕೂ ಬಂದಿದೆ. ನಾನು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಸಂಬಂಧಿಸಿದ ಮಂತ್ರಾಲಯಗಳ ಜೊತೆಗೆ ಮಂತ್ರಿಗಳ ಜೊತೆಗೆ ಮಾತುಕತೆ ಮಾಡಿ ಕನ್ನಡಿಗರೇನ್ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ವಾಪಸ್ ತರುವುದರ ಬಗ್ಗೆ ನಾವು ಗಂಭೀರವಾಗಿ ಪ್ರಯತ್ನ ನಮ್ಮ ಸರ್ಕಾರ ಯಾವತ್ತಲೂ ಮಾಡ್ತದೆ. ಯಾಕಂದ್ರೆ ಎಲ್ಲೆಲ್ಲಿ ಮೋದಿ ಸರ್ಕಾರ ಬಂದ ನಂತರ ಅತ್ಯಂತ ಕಠಿಣ ಪ್ರದೇಶದಲ್ಲಿ ಉಗ್ರರಿಂದ ಹಿಡ್ಕೊಂಡು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರನ್ನ ಅತ್ಯಂತ ಯಶಸ್ವಿಯಾಗಿ ಕರ್ಕೊಂಡು ಬಂದಿರುವಂತ ಸರ್ಕಾರ ನಮ್ದು ಮೋದಿ ಸರ್ಕಾರ. ಹಾಗಾಗಿ ಇಲ್ಲೂ ಏನದ ಅದನ್ನ ನಾವು ಅಟೆಂಡ್ ಮಾಡ್ತೀವಿ. ಅದರ ಬಹಳ ಪ್ರಕ್ಷುಬ್ಧ ಸ್ಥಿತಿ ಇದೆ. ಹಿಂಗಾಗಿ ವಿಮಾನವನ್ನ ಟೇಕ್ ಆಫ್ ಮಾಡೋದು ಡೇಂಜರಸ್ ಸ್ಥಿತಿ ಒಳಗಿರುವಂತಹ ಸಂದರ್ಭದೊಳಗ ನಾವು ಅಲ್ಲಿನ ತಾಂತ್ರಿಕ ವ್ಯಕ್ತಿಗಳು ಏನ್ ನಮ್ಗೆ ಸಲಹೆ ಕೊಡ್ತಾರ ಅದರ ಆಧಾರದ ಮೇಲೆ ಆದಷ್ಟು ಬೇಗ ಅವ್ರನ್ನು ಕೂಡ